ಹೆಲೋ ಮೈ ಬ್ಯೂಟಿಫುಲ್ ಲೇಡೀಸ್, ಸ್ಪೈಸಸ್ ಆಫ್ ಮೈ ಲೈಫ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಷತಾ. ಸೊ ಆ್ಯಸ್ ಯೂಶ್ವಲ್ ಇವತ್ತು ನನ್ನ ಡಿಟಾಕ್ಸ್ ಡ್ರಿಂಕನ್ನು ಕುಡಿದ್ಬಿಟ್ಟು ಎಕ್ಸಸೈಸ್ ಎಲ್ಲ ಮಾಡಿ ಸ್ವಲ್ಪ ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ ಸಲಾಡ್ಗೆ ಅಂತ. ಸೊ ಅದನ್ನು ಫಸ್ಟಿಗೆ ಬೇಯಿಸೋಕೆ ಇಟ್ಕೊಂಡ್ಬಿಟ್ಟೆ. ತರಕಾರಿ ಎಲ್ಲ ಖಾಲಿಯಾಗಿ ಹೋಗಿತ್ತು. ಸೊ ತರಕಾರಿಯನ್ನೆಲ್ಲ ತಂದು ಅದನ್ನು ಕ್ಲೀನ್ ಮಾಡಿಟ್ಟೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಪ್ರಿಪೇರ್ ಅಂತೇನಿಲ್ಲ, ಹೆಲ್ದಿ ಬ್ರೇಕ್ಫಾಸ್ಟ್ಗೆ ತಿನ್ನೋ ಅಂಥದ್ದು ಸ್ವಲ್ಪ ಫ್ರೂಟ್ಸ್ ಮತ್ತು ಬಾಯ್ಲ್ಡ್ ಎಗ್. ಸೊ ಅದನ್ನು ಕೂಡ ಹಸ್ಬೆಂಡ್ಗೆ ಹಾಕಿಟ್ಟಿದ್ದೆ. ಇವಾಗ ನೋಡ್ತಿರೋ ಹಾಗೆ ಕಾಫಿ ಮಾಡ್ತಾಯಿದ್ದಾರೆ ಹಸ್ಬೆಂಡು. ಸೊ ಇದು ಫಿಲ್ಟರ್ ಕಾಫಿ. ನನಗೆ ಯೂಶ್ವಲಿ ಹಸ್ಬೆಂಡ್ ಮಾಡಿರೋದು ಮತ್ತು ನನ್ನ ಅಕ್ಕನ ಮಗಳು ಮಾಡೋ ಕಾಫಿ ತುಂಬ ಇಷ್ಟ. ನಾನು ಯೂಶ್ವಲಿ ಮಾಡೋಕ್ಕೆ ಹೋಗಲ್ಲ. ಇಬ್ಬರು ಮನೇಲಿಲ್ಲ ಅಥವಾ ಹಸ್ಬೆಂಡ್ ಇಲ್ಲ ಅಥವಾ ಅಕ್ಕನ ಮನೆಗೆ ಹೋದವಾಗ ಅಕ್ಕನ ಮಗಳಿಲ್ಲ ಅಂದರೆ ಮಾತ್ರ ನಾನು ಮಾಡೋ ಅಂಥದ್ದು. ಅದರ್ವೈಸ್ ಅವರಿಬ್ಬರೇ ನನಗೆ ಕಾಫಿ ಮಾಡಿಕೊಡೋದು. ಇವಾಗ ನೋಡ್ತಿರೋ ಹಾಗೆ ರೂಬಿಗೂ ಅಷ್ಟೇ ಅವರಪ್ಪ ಮಾಡಿರೋ ಕಾಫಿ ತುಂಬ ಇಷ್ಟ ಆಗುತ್ತೆ. ಮೋರ್ ದ್ಯಾನ್ ಟೀ ಶಿ ಲವ್ಸ್ ಕಾಫಿ. ಆಮೇಲೆ ಅವಳು ಆಲ್ಮೋಸ್ಟ್ ಅಂದರೆ ನಾವು ಅಡಾಪ್ಟ್ ಮಾಡ್ಕೊಂಡು ಬಂದವಾಗಿಂದ ಐ ಆಮ್ ಗಿವಿಂಗ್ ಹರ್ ಕಾಫಿ. ಸೊ ಹಾಗಾಗಿ ಅವಳಿಗೆ ಅದೇನು ಪ್ರಾಬ್ಲಮ್ ಆಗೋಲ್ಲ. ನಾನು ಕುಡಿದ್ಬಿಟ್ಟು ಅವಳಿಗೆ ಕೊಡಲಿಲ್ಲ ಅಂದರೆ ನೋಡ್ತಾ ಇರ್ತಾಳೆ ಏನು ಕೊಟ್ಟಿಲ್ಲ ಅಂಥೇಳಿ. ಸೊ ಹಾಗಾಗಿ ನನ್ನ ಜೊತೆ ಅವಳಿಗೂ ಕಾಫಿ ಮಾಡ್ತಾರೆ ಎವ್ರಿ ಡೇ. ಇವತ್ತಿನ ಲಂಚ್ಗೆ ನಾನು ಪ್ರಿಪೇರ್ ಮಾಡೋ ಅಂಥದ್ದು ಎಲ್ಲ ವೆಜಿಟೇಬಲ್ಸ್, ಆಮೇಲೆ ಸ್ವಲ್ಪ ದಾಲ್, ಆಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಕಿಚಡಿ. ಸೊ ಇದನ್ನು ಪೊಂಗಲ್ ಥರ, ಅಂದರೆ ಕಿಚಡಿ ಅಂದರೆ ಅದು ಯೂಶ್ವಲಿ ನಾರ್ತ್ ಕಡೆದು ಡಿಶ್ಶು. ಇಲ್ಲಿ ನಾವು ಪೊಂಗಲ್ಗೆ ಹೆಂಗೆ ಮಾಡ್ತೀವೋ ಅದೇ ಥರನೇ ಕಿಚಡಿ ಮಾಡೋ ಅಂಥದ್ದು. ಪೊಂಗಲ್ ಬಿಸಿಬೇಳೆ ಬಾತ್ ಹೆಂಗೆ ಮಾಡ್ತೀವೋ ಕಿಚಡಿನೂ ಅದೇ ಥರ ಮಾಡೋ ಅಂಥದ್ದು. ಸೊ ಬಿಸಿಬೇಳೆ ಬಾತ್ಗೆ ಬೇರೆ ಮಸಾಲ ಇರುತ್ತೆ, ಸ್ವಲ್ಪ ಕಾಯಿ ಎಲ್ಲ ರುಬ್ಬಿ ಹಾಕ್ತೀವಿ, ಚಕ್ಕೆ ಲವಂಗ ಹಾಕ್ತೀವಿ. ಬಟ್ ಈ ಕಿಚಡಿಗೆ ಏನು ಮಸಾಲೆ ಇರಲ್ಲ. ಜಸ್ಟ್ ಇಟ್ಸ್ ಹಸಿಮೆಣಸು, ಆಮೇಲೆ ಉಪ್ಪು, ಹುಳಿಗೆ ಟೊಮೆಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು. ಅದು ಬಿಟ್ಟರೆ ನಾರ್ಮಲ್ ಆ್ಯಸ್ ಯೂಶ್ವಲ್ ಬೇಳೆ ಗಿಳೆ ಎಲ್ಲ ಹಾಕಿ ಕಿಚಡಿ ಮಾಡೋ ಅಂಥದ್ದು. ಬಟ್ ನಾನು ಯೂಶ್ವಲಿ ಪ್ರಿಫರ್ ಮಾಡೋದು ತರಕಾರಿ ಹಾಕಿಬಿಟ್ಟು ಜಾಸ್ತಿ ತರಕಾರಿ ಜಾಸ್ತಿ ಬೇಳೆ ಸ್ವಲ್ಪನೇ ಅಕ್ಕಿ ಹಾಕಿ ಹೆಲ್ದಿ ಕಿಚಡಿ ಮಾಡೋ ಅಂಥದ್ದು. ಇವಾಗ ನೋಡ್ತಿರೋ ಹಾಗೆ ನಾನು ಎಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ತರಕಾರಿಯಲ್ಲಿ ನೀವು ಎನಿ ಚಾಯ್ಸ್ ಆಫ್ ತರಕಾರಿ ನೀವು ಹಾಕ್ಬೋದು. ನಾನಿಲ್ಲಿ ಹಾಕ್ತಾ ಇರೋದು ಬೀನ್ಸು, ಕ್ಯಾರೆಟು, ಪೊಟ್ಯಾಟೊ, ಆಮೇಲೆ ಬಟಾಣಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಆ್ಯಸ್ ಯೂಶ್ವಲ್ ಒಗ್ಗರಣೆಗೆ ನೀವು ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಟೊಮೆಟೊ, ಆಮೇಲೆ ಜೀರಿಗೆ, ಸೊ ಇದೆಲ್ಲ ಹಾಕಿ ನಾವು ಕಿಚಡಿ ಮಾಡೋ ಅಂಥದ್ದು. ಸೊ ಇವಾಗ ನಂದು ತರಕಾರಿ ಎಲ್ಲ ಹೆಚ್ಚಾಯಿತು. ಸೊ ತರಕಾರಿ ಹೆಚ್ಚುತ್ತಾ ಇದ್ದಂಗೆ ಸೈಡಿಗೆ ನಾನು ಬೇಳೆ ಎಲ್ಲ ತೆಗೆದಿಟ್ಕೊಂಡ್ಬಿಡೋಣ ಅಂಥೇಳಿ ಬೇಳೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಎನಿ ಬೇಳೆ ನೀವು ಯೂಸ್ ಮಾಡ್ಬೋದು. ತೊಗರಿಬೇಳೆ, ಹೆಸರುಬೇಳೆ, ಆಮೇಲೆ ಇನ್ನೊಂದು ತೂರ್ ದಾಲ್ ಅಂತ ಬರುತ್ತೆ, ಆರೆಂಜ್ ಕಲರಲ್ಲಿರುತ್ತೆ, ಅದನ್ನು ಬೇಕಿದ್ದರೂ ಯೂಸ್ ಮಾಡ್ಬೋದು. ನಾನಿವತ್ತಿಲ್ಲಿ ಯೂಸ್ ಮಾಡ್ತಾ ಇರೋದು ಹೆಸರುಬೇಳೆ, ಬ್ರೋಕನ್ ಹೆಸರು ಕಾಳಿನ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ಅದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಸ್ವಲ್ಪ ಅಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ನೋಡ್ತಿರೋ ಹಾಗೆ ತರಕಾರಿ ಎಲ್ಲ ಹೆಚ್ಚಾಯಿತು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸು, ಕರಿಬೇವು ಎಲ್ಲ ಹಾಕ್ತೀನಿ. ನಾನು ಏನು ತರಕಾರಿ ಇರುತ್ತೋ ನಾನು ಎಲ್ಲನೂ ಹಾಕ್ತೀನಿ ವಿದೌಟ್ ಫೇಲ್. ಯಾಕಂದರೆ ಹಸ್ಬೆಂಡ್ಗೆ ಪ್ಲೇನ್ ಕಿಚಡಿಗಿಂತ ಈ ಥರ ತರಕಾರಿ ಹಾಕಿ ಕಮ್ಮಿ ರೈಸ್ ಇದ್ದರೆ ಅವ್ರು ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಮತ್ತು ಇದು ಹೆಲ್ದಿ ಕೂಡ ಅಂತ ಅನಿಸುತ್ತೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ರೈಸನ್ನು ಕಮ್ಮಿ ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ರೈಸ್ ಕಮ್ಮಿ, ಮೋರ್ ವೆಜಿಟೇಬಲ್ಸ್ ಆ್ಯಂಡ್ ಮೋರ್ ಬೇಳೆ ಹಾಕಿ ಮಾಡೋ ಅಂಥದ್ದು. ಇವಾಗ ನಾನು ಒಗ್ಗರಣೆ ಹಾಕ್ಕೊಂಡೆ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಹಸಿಮೆಣಸು, ಕರಿಬೇವನ್ನು ತೊಳೆದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಬೇಸಿಕ್ ಒಗ್ಗರಣೆಗೆ ಹಾಕ್ಕೊಳ್ಳೋ ಅಂಥದ್ದು. ಸೊ ಇವಾಗ ನೋಡ್ತಿರೋ ಹಾಗೆ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅದ್ರದ್ದು ಹಸಿ ಸ್ಮೆಲ್ ಹೋಗಬೇಕು, ಅಂದ್ರೇ ಕಿಚಡಿಗೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಈರುಳ್ಳಿ ಎಲ್ಲ ಹಾಕಾಯಿತು. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಇಸ್ ಅ ಮಸ್ಟ್ ಫಾರ್ ಕಿಚಡಿ, ಇಲ್ಲಾರೆ ಅದು ಕಲರ್ಫುಲ್ ಆಗಿರಲ್ಲ. ಸೊ ಅರಿಶಿನ ಹಾಕಿದೆ. ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಉಪ್ಪು ಹಾಕಿ, ಯಾಕಂದರೆ ಸ್ವಲ್ಪ ಟೊಮೆಟೊ ಬೇಯಲಿ ಅಂಥೇಳಿ. ಸೊ ಟೊಮೆಟೊ ಹಾಕಿದೆ, ಉಪ್ಪು ಹಾಕಿದೆ. ಇವಾಗ ನಾನು ಹಾಕೋ ಅಂಥದ್ದು ವೆಜಿಟೇಬಲ್ಸ್ನ. ಸೊ ವೆಜಿಟೇಬಲ್ಸ್ ಹಾಕೋ ಮುಂಚೆ ನಿಮಗೆ ಗರಂ ಮಸಾಲ ಇಷ್ಟ ಅಂತಂದರೆ ಸ್ವಲ್ಪ, ಅಂದರೆ 1/2 ಸ್ಪೂನ್ ಗರಂ ಮಸಾಲ ಹಾಕ್ಬೋದು. ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲ ಅಂದರೆ ಏನೂ ಬೇಡ, ಈ ಥರ ಹಸಿಮೆಣಸು, ಆಮೇಲೆ ಇವಾಗ ಹಾಕಿರೋದೇ
ವೆಜಿಟೇಬಲ್ಸ್ದು ಫ್ಲೇವರ್ಸ್ ಹಾಕು ಅಂದರೆ ಆ ಥರ ಕೂಡ ಮಾಡ್ಬೋದು. ಸೊ ನಾನು ಇಲ್ಲಿ ಸ್ವಲ್ಪ ಹಾಕಿದೆ ಅಷ್ಟೇ, ಜಾಸ್ತಿ ಹಾಕಲಿಲ್ಲ. ಆಮೇಲೆ ತರಕಾರಿನೆಲ್ಲ ಹೆಚ್ಚಿಟ್ಟಿರೋದನ್ನು ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕಿದೆ. ಅದ್ರ ಜೊತೆಗೆ ರೈಸ್ ಮತ್ತು ಏನು ಬೇಳೆ ತೊಳೆದಿಟ್ಟಿದ್ನೋ ಅದನ್ನು ಕೂಡ ಮಿಕ್ಸ್ ಮಾಡಿ ನೀರು ಹಾಕುವಂಥದ್ದು. ಸೊ ನೀರು ನೀವು ಬಿಸಿಬೇಳೆ ಬಾತ್ ಮಾಡುವಾಗ ಅಥವಾ ಪೊಂಗಲ್ ಮಾಡುವಾಗ ಎಷ್ಟು ನೀರು ಹಾಕ್ತೀನೋ ಸೇಮ್ ಪ್ರಮಾಣದಲ್ಲೇ ನೀರು ಹಾಕಬೇಕು. ಅಂದರೆ ಇವಾಗ ಒಂದು ಜಾಮೂನ್ ಗ್ಲಾಸ್ಗೆ 1 ಲೋಟ ಅಕ್ಕಿ ಹಾಕ್ತೀರಾ ಅಂದರೆ ಯೂಶ್ವಲಿ ಅನ್ನ ಮಾಡೋಕ್ಕೆ 2 ಬೌಲ್ ಹಾಕ್ತೀವಿ, ಇದಕ್ಕೆ 3 ಬೌಲ್ ಹಾಕುವಂಥದ್ದು. ನಾನಿಲ್ಲಿ ತರಕಾರಿ ಆ್ಯಡ್ ಮಾಡಿರೋದ್ರಿಂದ ಒಂದು ಎಕ್ಸ್ಟ್ರಾ ಬೌಲ್ ಹಾಕಿದ್ದೀನಿ. ಸೊ ಟೋಟಲ್ 4 ಬೌಲ್ನ ನೀರು ಹಾಕಿಬಿಟ್ಟು ಆಮೇಲೆ ಉಪ್ಪು ಚೆಕ್ ಮಾಡಿದೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಸರಿ ಮಾಡಿಬಿಟ್ಟು ಕುಕ್ಕರ್ನ ವಿಶಿಲ್ಗೆ ಇಟ್ಟಿದ್ದೀನಿ. ಸೊ ಅಲ್ಲಿ ವಿಶಿಲ್ ಆಗೋವರೆಗೂ ಸಲಾಡ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ಸಲಾಡ್ಗೆ ನಾನು ಮಾಡ್ತಿರೋದು ಬ್ಲ್ಯಾಕ್ ಚನಾನ ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪು ಹಾಕಿ. ಆ ಕಡಲೆಗೆ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಹಸಿಮೆಣಸು ಹಾಕ್ತಾಯಿದ್ದೀನಿ. ಹಸಿಮೆಣಸು ಇವತ್ತು ತೊಗೊಂಬಂದಿದ್ದೆ, ಫ್ರೆಶ್ ಇತ್ತು. ಸೊ ಅದಕ್ಕೆ ಯೂಸ್ ಮಾಡೋಣ ಅಂತ ಸ್ವಲ್ಪ ಹಸಿಮೆಣಸು ಹಾಕಿದೆ. ಕ್ಯಾರೆಟನ್ನು ಯೂಶ್ವಲಿ ತುರಿದು ಹಾಕ್ತಾ ಇರ್ತೀನಿ. ಇವತ್ತು ಯಾಕೋ ತುರಿಯೋದು ಬೇಡ, ಹೆಚ್ಚಿಬಿಟ್ಟು ಹಾಕೋಣ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಆಮೇಲೆ ತಿನ್ನೋದಕ್ಕೂ ಚೆನ್ನಾಗಿ ಅನ್ನಿಸ್ಬೋದು ಅಂತ ಹೆಚ್ಚಾಕಿದೆ. ಆಮೇಲೆ ಕುಕ್ಕುಂಬರ್ ಈಸ್ ಮಸ್ಟ್. ಸೌತೆಕಾಯಿ ಇಲ್ಲದೆ ಯಾವ ಸಲಾಡು ಆಗೋಲ್ಲ. ಸೊ ಹಾಗಾಗಿ ಸೌತೆಕಾಯಿನ ಹೆಚ್ಕೊಂಡು ಸೌತೆಕಾಯಿನ ಹಾಕ್ತಾಯಿದ್ದೀನಿ. ಹುಳಿಗೆ ಅಂಥೇಳಿ 1 ಟೊಮೆಟೊ ಹಾಕ್ತಾಯಿದ್ದೀನಿ, ಯಾಕಂದರೆ ಹಸ್ಬೆಂಡ್ಗೆ ಟೊಮೆಟೊ ತುಂಬ ಇಷ್ಟ. ಅವರಿಗೆ ಟೊಮೆಟೊ ಹಾಕಿದರೆ ತುಂಬ ಇಷ್ಟಪಡ್ತಾರೆ, ಹಾಗಾಗಿ 1 ಟೊಮೆಟೊ ಹಾಕಿದೆ. ಸೊ ಇದೆಲ್ಲ ಹಾಕಿ ಕೊತ್ತಂಬರಿ, ನನ್ನ ಮನೇಲಿ ಫ್ರೆಶ್ ಕೊತ್ತಂಬರಿ ಇದ್ದರೆ ನಾನು ಎಲ್ಲದಕ್ಕೂ ಕೊತ್ತಂಬರಿ ಹಾಕ್ತೀನಿ. ಇದು ಮೋಸ್ಟ್ಲಿ ನನ್ನ ಅಕ್ಕನಿಂದ ಬಂದಿರೋದು, ಯಾಕಂದರೆ ಆಲ್ಮೋಸ್ಟ್ ನಾನೊಂದು 3-4 ಇಯರ್ಸ್ ಅವಳ ಮನೇಲಿದ್ದೆ. ಅವಳಿಗೆ ಎಲ್ಲದಕ್ಕೂ ಕೊತ್ತಂಬರಿ ಹಾಕ್ತಾಯಿದ್ಲು. ಸೊ ಅದೇ ಅಭ್ಯಾಸ ನನಗೂ ಬಂದಿದೆ. ಕೊತ್ತಂಬರಿ ಹಾಕಿ ಸ್ವಲ್ಪ ಆಲಿವ್ ಆಯಿಲ್ ಹಾಕಿದೆ, ಬ್ಲೆಂಡ್ ಆಗಲಿ ಅಂಥೇಳಿ. ಸೊ ಟೇಸ್ಟ್ಗೆ ಅಂತ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕಿದೆ. ಸೊ ಪೆಪ್ಪರ್ ಪೌಡ್ರ್ ಯಾಕಂದರೆ ಹಸಿಮೆಣಸು ಹಾಕಿದ್ದೆ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂಥೇಳಿ ಪೆಪ್ಪರ್ ಪೌಡ್ರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಸಲಾಡು ರೆಡಿ ಆಯಿತು. ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ. ಅದ್ರ ಜೊತೆಗೆ ಕುಕ್ಕರು ನಂದು ಆಗಿದೆ, ಖಿಚಡಿ ಕೂಡ ರೆಡಿ ಆಯಿತು. ತುಂಬ ಚೆನ್ನಾಗಿ ಪರಿಮಳ ಬರ್ತಾಯಿತ್ತು ಖಿಚಡಿದು. ಸೊ ಇದು ಇವತ್ತಿನ ನನ್ನ ಲಂಚ್. ಖಿಚಡಿ, ಆಮೇಲೆ ಉಪ್ಪಿನಕಾಯಿ, ಮೊಸರು, ಫ್ರೂಟ್ಸ್ ಮತ್ತು ಕುಕ್ಕುಂಬರ್, ಮತ್ತು ಇದು ನನ್ನ ಸಲಾಡ್. ನಿಮಗೆ ಮತ್ತೆ ಸಿಗ್ತೀನಿ. ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಅಲ್ಲಿವರೆಗೂ ಟಾಟಾ, ಬಾಯ್.